ಜೊತೆ ಅತಿಥಿಗಳಿದ್ದಾರೆ. ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮಮೂರ್ತಿ ಅವರು ಸಾಮಾಜಿಕ ಹೋರಾಟಗಾರ್ತಿ. ಮೇಡಮ್, ಚರ್ಚೆಗೆ ಸ್ವಾಗತ. ನಮಸ್ತೆ. ಬಹುಶಃ ಈ ಏಡ್ಸ್ ವಿಚಾರವಾಗಿ ನಾವು ಇವತ್ತು ಏನು ಮಾತಾಡ್ತಿದ್ವಿ, ಆರೋಗ್ಯ ಇಲಾಖೆ ತೆಗೆದುಕೊಳ್ತಾ ಇರುವಂಥ ಇಂಥ ಒಂದು ಗಂಭೀರ ಚಿಂತನೆ ಕುರಿತು ನಾವು ಮಾತಾಡ್ತಿದ್ವಿ. ಅಂದರೆ ಯುವ ಸಮೂಹಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಅರಿವನ್ನು ಮೂಡಿಸುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಸ್ವಾತಿಯವರು ಹೇಳ್ತಾ ಇದ್ರು, ಇದು ಪಠ್ಯಗಳಲ್ಲಿ ಒಂದು ಲೈಂಗಿಕತೆಯ ಕುರಿತಾಗಿ ಒಂದು ಪಾಠವನ್ನೇ ಇಡಬೇಕು, ಅದು ಅರಿವನ್ನು ಮೂಡಿಸುತ್ತೆ ಅನ್ನುವಂಥದ್ದು ಹೇಳ್ತಿದ್ರು. ಈ ಜಾಗೃತಿ ಮೂಡಿಸುವಂಥದ್ದು, ಅರಿವು ಮೂಡಿಸುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಂತ ಚಿಕ್ಕ ವಯಸ್ಸಿನಲ್ಲೇ. ಇದು ಜಾಗೃತಿ ಮೂಡಿಸ್ಬೇಕು ಸರ್, ಹಾಗಂತ ಒಂದು ಪಾಠ ಇಟ್ಬಿಟ್ರೆ ಚೆನ್ನಾಗಿರಲ್ಲ. ಅದು ಜಾಗೃತಿ ಮೂಡಿಸ್ಬೇಕು. ಈಗ ನೋಡಿ, ಒಂದು 10 ವರ್ಷದ ಹಿಂದೆ ನಾನು ಸುಮ್ಮನೆ ಒಂದು ಚಿಕ್ಕ ಎಕ್ಸಾಂಪಲ್ಲು, ನನ್ನ ಹತ್ರ ಒಂದು ಕೇಸ್ ಬಂತು. ಆ ಕೇಸ್ ಬಂದಾಗ ಆಕೆಗೆ ಮಿತಿ ಮೀರಿ ಹೋಗಿದೆ. ಈ ಏಡ್ಸ್ ಬಂದು HIV ದಾಟಿ ಆಕೆಗೆ ಏಡ್ಸು ಬಂದುಬಿಟ್ಟಿದೆ. ಅವಳು ಇನ್ನೊಬ್ರಿಗೆ ಒಂದು 10 ಲಕ್ಷ ಸಾಲ ಮಾಡಿದಲ್ಲ, ಆ ಸಾಲ ಕೊಡಬೇಕಾಗಿತ್ತು. ಆ ಒಂದು ಕೇಸು ನನ್ನ ಹತ್ರ ಬಂತು. ನಾನು ಆಕೆನ ಮೀಟ್ ಮಾಡಿ, ಅವಳು ಒಂದು ಚರ್ಚಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ಲು, ಚರ್ಚಲ್ಲಿ ಕೂತಿದ್ಲು. ನಾನು ಅವಳು ಆಚೆ ಬರೋ ತನಕ ವೆಯ್ಟ್ ಮಾಡಿದೆ. ಅವಳು ಆಚೆ ಬಂದಮೇಲೆ ಅವಳನ್ನ ನೋಡಿದ್ರೆ ಒಂಥರ ಭಯಂಕರವಾಗಿತ್ತು ಸರ್. ಅಲ್ಲ, ಈ ಒಂದು ಏಡ್ಸ್ ಬಂದಾಗ, HIV ಬಂದಾಗ ಹೇಗಾಗತ್ತೆ ಅಂತ ಅಂದ್ಬಿಟ್ಟು ನಾನೊಂದು ಎಕ್ಸಾಂಪಲ್ ಅಷ್ಟೇ. ಈ ಕಿವಿ ಹಿಂದೆ ಎಲ್ಲನೂ ಪೌಡ್ರ್ ಉದುರ್ತಾ ಇತ್ತು ಸರ್. ಅದು ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ಗೊತ್ತಿರಲಿಲ್ಲ. ಆಮೇಲೆ ಅವಳು ತುಂಬ ರಿಕ್ವೆಸ್ಟ್ ಮಾಡಿಕೊಂಡು, ಸ್ವಲ್ಪ ದಿನ ಟೈಮ್ ಕೊಡಿ ನನಗೆ, ಸ್ವಲ್ಪ ದಿನ. ನನಗೆ ಗೊತ್ತಾಯಿತು, ಅವಳನ್ನ ನೋಡಿದ ತಕ್ಷಣ ನನಗೆ ಗೊತ್ತಾಯಿತು ಈಕೆ ಸ್ವಲ್ಪ ಜಾಸ್ತಿ ದಿನ ಉಳಿಯಲ್ಲ ಅಂತ. ಆದರೂ ನಾವು ಟೈಮ್ ಕೊಟ್ಬಿಟ್ಟು, ಯಾಕಂದರೆ ಆ ಎಮ್ಮಂಗೆ ಬೇಕಾಗಿರೋದು ಸಹಾನುಭೂತಿ. ನೀನು ರೋಗಿ ಅಂತ ನಾವು ಕೂಗಿ ಹೇಳಿದಾಗ ಏನಾಗುತ್ತೆ, ಇನ್ನೂ ಮಾನಸಿಕವಾಗಿ ಅವತ್ತೇ ಕುಗ್ಗೋಗ್ಬಿಡ್ತಾಳೆ ಅವಳು. ಹಾಗಾಗಿ ನಾವೇನು ಮಾಡಿದ್ವಿ, ನೀನು ಇವತ್ತು ತೊಂದರೆಲಿದೆಯಮ್ಮ, ಸ್ವಲ್ಪ ದಿನ ಟೈಮ್ ತಗೊಂತ ಹೇಳ್ಬಿಟ್ಟು ಬಂದು ಒಂದೇ ವಾರಕ್ಕೆ ಆ ಅಮ್ಮ ತೀರ್ಕೊಂಡ್ರು ಅಂತ ಗೊತ್ತಾಯಿತು. ಈಗ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಏಡ್ಸು ಅವ್ನಿಗೆ ಏಡ್ಸ್ ಇದೆಯಂತೆ, ಅವಳಿಗೆ ಏಡ್ಸ್ ಇದೆಯಂತೆ ಅಂತ ಅನ್ನೋರು. ಇವತ್ತು ಆ ಏಡ್ಸ್ ಬಂದಿರೋರ್ಗೆಲ್ರಿಗೂ ಸಹಾನುಭೂತಿ ಬೇಕು ಸಮಾಜದಲ್ಲಿ. ಬಹಿಷ್ಕಾರನೇ ಹಾಕ್ಬಿಡೋರು ಸರ್. ಏಡ್ಸ್ ಬಂದಿದೆ ಅಂತಾರೆ, ಅವ್ರು ಮುಟ್ಟಿದ್ದನ್ನು ಮುಟ್ತಿರ್ಲಿಲ್ಲ, ಅವ್ರು ಊಟ ಮಾಡಿ ತಟ್ಟೆನಾರು ಊಟ ಮಾಡ್ತಿರ್ಲಿಲ್ಲ, ಅವ್ರು ಮುಟ್ಟಿದ್ದ ಗ್ಲಾಸ್ನ ಮುಟ್ತಿರ್ಲಿಲ್ಲ. ಈಗಲೂ ಇದೆ ಸರ್, ಇವತ್ತಿಗೂ ಇದೆ, ನಮ್ಮ ಕಣ್ಣು ಮುಂದೆ ಇವತ್ತಿಗೂ ಇದೆ. ಅದು ತಪ್ಪು ಸರ್. ಅದು ಒಬ್ಬರು ಊಟ ಮಾಡಿ ತಟ್ಟೆನಲ್ಲಿ ಊಟ ಮಾಡಿದ್ರೆ ಖಂಡಿತ ಬರೋದಿಲ್ಲ, ಸೋಂಕು ಬರೋದಿಲ್ಲ. ಆಮೇಲೆ HIV ಬಂದಾಗಲೇ ಅವ್ರು ನೋಡ್ಕೊಂಡ್ಬಿಟ್ರೆ ಅದಕ್ಕೆ ಒಂದು ಪರಿಹಾರ ಇದೆ. HIV ಬಂದಾಗ ಯಾವಾಗ ಅದು ಸೋಂಕು ವೈರಸ್, ಅದೊಂಥರ ಆ ವೈರಸ್ ದಾಟಿ ಬಂದುಬಿಟ್ರೆ ಏಡ್ಸಿಗೆ ತಿರುಗುತ್ತೆ. ಅದರಲ್ಲೇ ಅವ್ರು ಪ್ರಿಕಾಷನರಿ ಮಾಡ್ಕೊಂಬಿಟ್ರೆ ಸ್ವಲ್ಪನಾರು ಅವರು ಬದಲಾವಣೆ ಕಾಣ್ಬೋದು. ಇವಾಗೇನಾಗುತ್ತೆ, ಯಾರಿಗಾರು ಒಬ್ಬರಿಗೆ ಗೊತ್ತಾಗ್ಬಿಟ್ರೆ, ಮೊದಲು ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇರಲಿಲ್ಲ ಸರ್, ಅವರೊಬ್ಬರನ್ನೇ ಅಥವಾ ಮನೆಯವ್ರನ್ನ ಕರೆದು ಗುಟ್ಟಾಗೆ ಹೇಳ್ತಿದ್ರು, ಆಕೆಗೆ ಈ ಥರ ಸೋಂಕು ಬಂದಿದೆ, ನೀವು ಆಕೆಗೆ ಹೇಳಬೇಡಿ ಅಂತ ಹೇಳೋರು. ಈಗ ಯಾರಿಗಾರು ಒಬ್ರಿಗೆ ಗೊತ್ತಾಗ್ಬಿಟ್ರೆ ಅದು ದಾಂಡ ಡಂಗುರ ಮಾಡಿಬಿಡ್ತಾರೆ. ಆವಾಗ ಅವಳು ಇನ್ನೂ ಮಾನಸಿಕವಾಗಿ ಹೋಗ್ತಾ ಇರ್ತಾಳೆ. ಅವಳು ನನಗೆ ಏನೋ ಕಾಯಿಲೆ ಬಂದುಬಿಟ್ಟಿದೆ, ಏನೋ ದೊಡ್ಡ ಕಾಯಿಲೆ ಬಂದುಬಿಟ್ಟಿದೆ, ನಾನು ಉಳಿಯಲ್ಲ, ನಾನು ಸತ್ತೋಗ್ತೀನಿ ಅನ್ನೋದೊಂದು ತಲೆನಲ್ಲಿ ಬಂದುಬಿಡುತ್ತೆ. ಅದು ತಪ್ಪು. ಬೇಕು ಸರ್, ಅವೇರ್ನೆಸ್ ಕೊಡಬೇಕು. ಅವೇರ್ನೆಸ್ ಇವತ್ತು ಜಾಗೃತಿ ಮೂಡಿಸಲೇಬೇಕಾಗಿದೆ. ಇವತ್ತು ಯುವ ಪೀಳಿಗೆಗೆ, ಮುಖ್ಯವಾಗಿ ಯುವ ಪೀಳಿಗೆಗೆ ಇವತ್ತು ಜಾಗೃತಿ ಮೂಡಿಸ್ಬೇಕು. ಯಾಕಂದರೆ ಹಾದಿ ತಪ್ತಾ ಇರೋರೇ ಇವತ್ತು ಯುವ ಪೀಳಿಗೆ. ವಯಸ್ಸಾಗಿರೋರು ಯಾರೂ ಅದು ದಾಟ್ಬಿಟ್ಟಿರ್ತಾರೆ, ಅದನ್ನು ಆ ಒಂದು ಸೆಕ್ಸುವಲ್ ಲೈಫ್ನ ದಾಟ್ಬಿಟ್ಟಿರ್ತಾರೆ. ಈ ಯುವ ಪೀಳಿಗೆ ಏನು ಮಾಡ್ತಾರೆ, ನಾನಾ ರೀತಿಯಲ್ಲಿ ನಮ್ಮ ಮೇಡಮ್ ಹೇಳ್ತಿರೋದನ್ನು ಕೇಳಿಸ್ಕೊಂಡೆ, ಭಾಳ ಚೆನ್ನಾಗಿ ಹೇಳ್ತಿದ್ರು. ಒಂದು ಟ್ರಿಪ್ಪಿಗೆ ಹೋದಾಗ ಆಗಿರ್ಬೋದು, ಅಥವಾ ಒಬ್ಬರು ತೊಗೊಂಡಿರೋ ಇಂಜೆಕ್ಷನಲ್ಲಿ ಇವ್ರು ಇಂಜೆಕ್ಟ್ ಮಾಡಿದಾಗ. ಇವಾಗ ಆ ಥರ ಆಗೋದಿಲ್ಲ ಸರ್. ಒಬ್ಬರು ಇಂಜೆಕ್ಟ್ ಮಾಡಿರೋದ್ರಲ್ಲೇ ಅದನ್ನು ಯೂಸ್ ಆ್ಯಂಡ್ ಥ್ರೋನೇ ಅದು ತೊಗೊಂಬಂದು ನಾವು ಇಂಜೆಕ್ಷನ್ ತೊಗೊಳ್ಬೇಕಾಗುತ್ತೆ. ಡ್ರಗ್ಸ್ ಬಳಕೆ ಮಾಡೋದ್ರಲ್ಲಿ. ಆಮೇಲೆ ಮೇಡಮ್ ಹೇಳ್ತಿದ್ರು, ಈ ಡ್ರಗ್ಸ್ ಡ್ರೈವರ್ಗಳು ಆ ಥರ ಅದರಲ್ಲೂ ಸಾಕಷ್ಟು ಬರುತ್ತೆ ಅಂತ ನನ್ನ ಅನುಭವದಲ್ಲಿ. ಆ ಥರ ಆದಾಗ ಏನು ಮಾಡಬೇಕು, ನಾವು ಜಾಗೃತಿ ಮೂಡಿಸ್ಬೇಕು ಸರ್. ಮುಂದೆ ಆಗದೇ ಇರೋ ಥರ ಸರ್ಕಾರ ಜಾಗೃತಿ ಮೂಡಿಸ್ಬೇಕು. ಪ್ರತಿಯೊಂದು ಕಾಲೇಜ್ಗೂ ಹೋಗಿ ಅದ್ರ ಬಗ್ಗೆ ಏನಾಗುತ್ತೆ, ಇವಾಗ ಸುರಕ್ಷಿತ ಲೈಂಗಿಕತೆ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕು. ಈಗ ಏನಾಗುತ್ತೆ ಅಂತಂದ್ರೆ, ಅರಿವು ಮೂಡಿಸ್ಬೇಕು ಅಂತಂದ್ರೆ ಒಂದು ಪಾಠ ಮಾಡಿಬಿಟ್ರೆ ಏನಾಗುತ್ತೆ, ಅದು ಒಂದು ಅಸಹ್ಯ ತಿರುಗುತ್ತೆ. ಅದು ಮಾಡಬಾರ್ದು ಸರ್. ಸಂಕೋಚ, ಅದು ಓದ್ಬೇಕಾದ್ರೆ ಅದು ಸೆಕ್ಸು, ಲೈಂಗಿಕತೆ, ಕಾಂಡೂಮ್ ಅಂತ ಓದ್ಬೇಕಾದ್ರೆ ಎಲ್ಲ ಹೆಣ್ಣು ಮಕ್ಕಳು ಧೈರ್ಯವಾಗಿರಲ್ಲ, ಎಲ್ಲ ಗಂಡು ಮಕ್ಕಳು ಧೈರ್ಯವಾಗಿರಲ್ಲ. ಅದು ಓದ್ಬೇಕಾದ್ರೆ ಎಲ್ಲೋ ಮಾನಸಿಕಕ್ಕೂ ಇದೇನಿದು ಸೆಕ್ಸು ಅಂತಾರೆ, ಲೈಂಗಿಕತೆ ಅಂತಾರೆ, ಕಾಂಡೂಮು ಅಂತಾರೆ, ಅದೇನದು ಅಂತ ಕೇಳೋ ಪ್ರಶ್ನೆ ಬಂದ್ಬಿಡುತ್ತೆ. ಹಾಗಾಗಿ ಅರಿವು ಮೂಡಿಸ್ಬೇಕು. ಈಗ ಅದರ ಬಗ್ಗೆ ಅರಿವು ಮೂಡಿಸೋಕ್ಕೆ ಸಾಕಷ್ಟು ವೈದ್ಯರಿದ್ದಾರೆ, ಸಾಕಷ್ಟು NGOಗಳಿದೆ. NGOಗಳು ಮಾಡ್ತಾ ಇದ್ದೀವಿ ಸರ್. ನಾವು NGOಯಿಂದ ನಾವು ಮಾಡ್ತಾ ಇದ್ದೀವಿ, ಅವೇರ್ನೆಸ್ಸು ನಾವು ಕೊಡ್ತಾ ಇದ್ದೀವಿ. ಈ ಮಾಧ್ಯಮದಲ್ಲೂ ಕೊಡ್ತಾ ಇದ್ದೀವಿ, ಮಾಧ್ಯಮದಲ್ಲೂ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಯೂಟ್ಯೂಬರ್ಸ್ನಲ್ಲೂ ನಾವು ಹೇಳ್ತಾ ಇದ್ದೀವಿ, ಈ ಥರ ಸುರಕ್ಷಿತ ಲೈಂಗಿಕತೆ ಉಪಯೋಗಿಸ್ರಿ. ಮತ್ತು ಒಬ್ಬರು ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಇಂಜೆಕ್ಟ್ ಮಾಡಿರೋದನ್ನು ನೋಡ್ಕೊಳ್ಳಿ, ಡ್ರಗ್ಸ್ನ ಅವಾಯ್ಡ್ ಮಾಡಿ.
ಅಂತ ನಾವೆಲ್ಲದಕ್ಕೂ ಹೇಳ್ತೀವಿ. ಆದರೂ ಮಿತಿ ಮೀರಿ ಹೋಗ್ತಿದೆ. ಈ ನಡುವೆ ಅಂತೂ ಜಾಸ್ತಿ ಆಗೋಗ್ಬಿಟ್ಟಿದೆ ಈ ಲೈಂಗಿಕತೆ. ಯಾವಾಗ ಸೆಕ್ಸುವಲ್ ಲೈಫ್ ನೋಡಬೇಕು, ಈ ಚಿಕ್ಕ ಮಕ್ಕಳಲ್ಲೂ ಈಗ 11-12 ವರ್ಷಕ್ಕೆ ಬಾಯ್ ಫ್ರೆಂಡ್ ಬೇಕು, 11-12 ವರ್ಷಕ್ಕೆ ಗರ್ಲ್ ಫ್ರೆಂಡ್ ಬೇಕು. ಆ ಗರ್ಲ್ ಫ್ರೆಂಡ್ ಬೇಕು, ಬರೀ ಸುತ್ತಾಡೋದ್ರಲ್ಲಿ ಇದ್ದುಬಿಟ್ರೆ ಅವ್ರ ಇತಿಮಿತಿನಲ್ಲಿ ಇದ್ದುಬಿಟ್ರೆ ಏನೂ ಆಗಲ್ಲ. ಆ ಮಿತಿ ದಾಟಿದಾಗ ಏನಾಗುತ್ತೆ ಗೊತ್ತಿಲ್ಲ. ಅವನಿಗಿರತ್ತಾ ಅವಳಿಗಿರತ್ತಾ ಗೊತ್ತಿಲ್ಲ, ಯಾರಿಗಿರತ್ತೆ ಅಂತ ಗೊತ್ತಿಲ್ಲ. ಆ ಥರ ಆದಾಗ ಇವತ್ತು ಯುವ ಪೀಳಿಗೆ ಹಾಳಾಗ್ತಿದೆ ಸರ್. ನಾವು ಯಾರಾದ್ರೂ ಬೈತಾರೆ, ನಿಮ್ಗೇನ್ರೆ ಯುವ ಪೀಳಿಗೆ ಮೇಲೆ ಕಣ್ಣು ಹಾಕ್ತೀರಾ ನೀವು ಅಂತ. ಇಲ್ಲ, ಇವತ್ತಿನ ಒಂದು ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಬದಲಾವಣೆ ಆಗಲೇಬೇಕಾಗಿದೆ. ಸಾಮಾಜಿಕವಾಗಿ ನಾವು ಪ್ರತಿಯೊಂದು ಕಾಲೇಜುಗಳಿಗೆ SSLC ಓದ್ತಾ ಇರೋ ಮಕ್ಕಳು ಸರ್ ಇವತ್ತು ಎಷ್ಟು ಹಾಳಾಗಿದ್ದಾರೆ ಗೊತ್ತಾ. SSLC ಸ್ಟೂಡೆಂಟು ಸರ್ ಅವರು ನಮ್ಮ ಮನೆ ಎದುರುಗಡೆನೆ, ಹಿಂಗೆ ನಮ್ಮ ಮನೆ ಇದು ಅಂತಾರೆ, ಎದುರುಗಡೆನೇ ಪಾರ್ಕ್ ಇದೆ, ನೀವು ಅಲ್ಲಿ ಬರೀ ಯೂನಿಫಾರ್ಮ್ನಲ್ಲೇ ಅವರು ನಾನಾ ಚೇಷ್ಟೆಗಳು ಮಾಡ್ತಿರ್ತಾರೆ. ಆ ಕಾರ್ಗಳು ಲೈನಿಗೆ ಕಾರ್ಗಳು ನಿಲ್ಲಿಸಿರ್ತೀವಿ, ಆ ಕಾರಿಂದೇ ಕೂತ್ಕೊಂಡು ನಾನಾ ಚೇಷ್ಟೆಗಳು. ಆ ಚೇಷ್ಟೆ ನೋಡಿದ್ರೆ ನಾವು ಹೊಡಿಬೇಕು ಅನ್ಸುತ್ತೆ, ಬಟ್ ನಾವು ಹೊಡೆಯೋಕ್ಕಾಗಲ್ಲ, ನಮ್ಮೇಲೆ ಒಂದು ಕಂಡಿಡ್ತಾರೆ. ಅವ್ರು ಮಾಡೋ ರೀತಿಯಲ್ಲಿ ಅವ್ರಿಗೆ ಅವೇರ್ನೆಸ್ ಕೊಡೋರು ಯಾರು? ತಂದೆ ತಾಯಿಗೆ ಗೊತ್ತಿರಲ್ಲ ಸರ್. ಸ್ಕೂಲ್ಗೆ ಹೋಗ್ತೀವಿ ಅಂತಾರೆ, ಕಾಲೇಜ್ಗೆ ಹೋಗ್ತೀವಿ ಅಂತಾರೆ, ಈ ಥರ ಕೆಲಸಗಳನ್ನ ಮಾಡ್ತಾರೆ. ಟ್ರಿಪ್ಗೆ ಹೋಗ್ತಾರೆ, ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆ ತನಕ ಸ್ಕೂಲು, 9 ಗಂಟೆ 5 ಗಂಟೆಯಿಂದ 5 ಗಂಟೆ ತನಕ ನಂದಿ ಬೆಟ್ಟಕ್ಕೆ ಹೋಗಿ ಬರ್ಬೋದು. ಆ ಥರ ಇವತ್ತು ಬಹಳಷ್ಟು ನಡೀತಾ ಇದೆ. ಹಾಗಾಗಿ ಇವತ್ತು ಯುವ ಪೀಳಿಗೆಯನ್ನು ಬದಲಾಯಿಸಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇವತ್ತು ಸರ್ಕಾರದ್ದು ಇದೆ, ಸರ್ಕಾರನೂ ಇದಕ್ಕೆ ಹೊಣೆಯಾಗಬೇಕು.